ಹೈಜೀನ್ ಮೇಂಟೈನ್ ಆಗುತ್ತೆ ಮತ್ತು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇಡ್ತಾರೆ ಅಂತ ಯಾವುದೇ ಹೋಟೆಲ್ ಮಾಲೀಕರಾದರೂ ಕೂಡ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಕೊಳುಕು ಸ್ಟಾರ್. ಹಿಂಗಾದ್ರೆ ಯಾಕೆ ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಿದ್ದಾರೆ ಹೇಳಿ? ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಕ್ಯಾನ್ಸರ್ ಕಾಣಿಸ್ತಾ ಇದೆ, ಲಿವರ್ ಫೇಲ್ ಆಗ್ತಾ ಇದೆ, ಕಿಡ್ನಿ ಫೇಲ್ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ. ಈ ರೀತಿ ಫುಡ್ಡನ್ನು ತಿನ್ನೋದ್ರಿಂದಲೇ ನಮ್ಮ ಆರೋಗ್ಯದ ಹದಗೆಟ್ಟು ಹೋಗ್ತಾ ಇರೋದು ಅಂತ ಸ್ವಲ್ಪ ಅಲರ್ಟ್ ಆಗಿರಿ ಜನ ಕೂಡ ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ರತಾಪ್ ಶೆಟ್ಟಿ ಸರ್ ಇದ್ದಾರೆ, ಹೋಟೆಲ್ ಮಾಲೀಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಮಾಜಿಕ ಹೋರಾಟಗಾರರು ಆದಂತಹ ರಾಜು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಹಾರ ತಜ್ಞ ಆದಂತಹ ಪರಿಣಿತ ಆರ್ ನಂದ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓಕೆ ರಾಜು ಸರ್, ಫಸ್ಟ್ ರಿಯಾಕ್ಷನ್, ನಿನ್ನೆ ಹಿಂಗೆ ದಾಳಿ ಆಗಿದೆ ಅಂದಾಗ ಏನು ಅನಿಸ್ತು ನಿಮಗೆ? ಅಂದರೆ ನಾನು ಇಷ್ಟು ದಿನಗಳ ಕಾಲ ಇದೆ ಪುಟ್ಟ ಅಂಗಡಿ ಮೇಲೆ ದಾಳಿ ಆಯ್ತಂತೆ, ಅಲ್ಲೇನೋ ಬ್ಯಾನ್ ಮಾಡಿದ್ರಂತೆ, ಅಲ್ಲೆಲ್ಲೋ ಟೆಸ್ಟಿಗೆ ಕಳಿಸಿದ್ರಂತೆ, ಇಂಥದ್ದು ಕೇಳ್ತಾ ಇದ್ವಿ ನಾವು. ನಿಮ್ಗೆ ನೋಡಿ ಪಾನಿಪುರಿ, ಗೋಬಿ ಎಲ್ಲ ಪುಟ್ಟ ಅಂಗಡಿಲಿ ದಾರಿ ಬೀದಿ ವ್ಯಾಪಾರಸ್ಥರೇ ಮಾಡ್ತಾ ಇದ್ದಿದ್ದು. ಈ ಥರ ಸ್ಟಾರ್ ಹೋಟೆಲ್ಗಳಿಗೆ ಲಗ್ಗೆ ಇಟ್ಟಿದ್ದಾರೆ ಅಂದಾಗಲೇ ಶಾಕ್ ಆಯ್ತು ನನಗೆ. ಓಕೆ ಪರವಾಗಿಲ್ಲಪ್ಪ, ಅಲ್ಲಿ ಅಧಿಕಾರಿಗಳಿದ್ದಾರೆ, ಇಲಾಖೆ ನಮ್ಮಲ್ಲಿ ಇದೆ ಅಂತ ನಿನ್ನೆನೇ ನನಗೆ ಗೊತ್ತಾಗಿದ್ದು ಅಂತ ಈ ರೀತಿ ರೇಡ್ ಆದಾಗ ಏನು ಅನಿಸ್ತು ನಿಮಗೆ? ಪ್ರಥಮವಾಗಿ ಈ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಈ ಒಂದು ಏನು ನೆನೆ ಆಹಾರ ಸುರಕ್ಷತಾ ತಜ್ಞರು ಹೋಟೆಲ್ಗಳಿಗೆ ಭೇಟಿಯನ್ನ ನೀಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ದಾರೆ. ಅವರಿಗೆ ನಾವು ಪ್ರಥಮವಾಗಿ ಈ ಒಂದು ಜನರ ಮುಖಾಂತರ ಧನ್ಯವಾದಗಳ ಅರ್ಪಣೆಯನ್ನ ಅವರ ಕರ್ತವ್ಯಕ್ಕೋಸ್ಕರ ಮಾಡೋಣ. ಈಗ ಅನೇಕ ಜನ ಪಾಪ ಹೋಟೆಲ್ ಅಂದ್ರೆ ಒಂದು ನಂಬಿಕೆ, ವಿಶ್ವಾಸ. ಯಾವುದೇ ಒಬ್ಬ ಗ್ರಾಹಕ ಹೋಟೆಲ್ ಒಳಗೆ ಕಾಲಿಡಬೇಕು ಅಂತ ಹೇಳಿದ್ರೆ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ಕಾಲಿಡ್ತಾನೆ. ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಪ್ರಸಂಗ ನೋಡಿದಾಗ ಯಾರೇ ಕೂಡ ಮುಂದಿನ ದಿನಗಳಲ್ಲಿ, ಇದು ಬರೀ 4-5 ಹೋಟ್ಲಲ್ಲಿ ನಡೆದಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಒಂದು ಹೆಜ್ಜೆಯನ್ನು ಹೋಟ್ಲಿಗೆ ಇಡೋದು ಕೂಡ ಮನುಷ್ಯ ತುಂಬ ಪರಿತಪಿಸ್ತಾರೆ. ಅಂಥ ಒಂದು ಪರಿಸ್ಥಿತಿ ನಾನು ನೋಡಿದ್ದೀನಿ. ನಾನು ಸುಮಾರು ಮಾಧ್ಯಮಗಳಲ್ಲಿ ನೋಡಿದೆ, ಅವೇರ್ನೆಸ್ಸು ಅವೆಲ್ಲ ನೋಡಿದಾಗ 88 kg ಮೀನು, 100ಕ್ಕೆ ಮೇಲ್ಪಟ್ಟು ಮಾಂಸ, ಇದನ್ನೆಲ್ಲ ಸ್ಟೋರೇಜ್. ಅಂದರೆ ಇವರೆಲ್ಲ ಏನಾಗುತ್ತೆ ಅಂದರೆ ಪಂಚತಾರ ಹೋಟೆಲ್ಗಳು ಪ್ರಮುಖವಾಗಿ ಪ್ರಾಬ್ಲಮ್ ಏನು ಅಂದರೆ ಸ್ಟೋರೇಜ್. ಅವ್ರು ಇವತ್ತಿನ ಆಹಾರ ಅಲ್ಲ, ಇನ್ನು ಒಂದು ವಾರದ ಹಿಂದೆ ಆಹಾರ ಕೂಡ ಇವತ್ತಿನ ಕೊಡ್ತಕ್ಕಂಥ ವ್ಯವಸ್ಥೆಗೆ ಅವ್ರು ಬರ್ತಾರೆ. ಆದರೆ ಈ ಮುಖಾಂತರ ಜನರ ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥದ್ದು ಇದೆಯಲ್ಲ, ಈ ಒಂದು ಹೋಟ್ಲ್ಗಳಿಗೆ ನಾನು ಆಗ್ರಹಿಸೋದು ಇಷ್ಟೇ, ನಿಮ್ಮ ಮಾಧ್ಯಮದ ಮುಖಾಂತರ. ಇವತ್ತು ನಿಮ್ಮ ಆದ್ಯತೆ ತುಂಬಾ ಮುಖ್ಯ, ಜನರಿಗೆ ಜಾಗೃತಿ ಮೂಡಿಸೋ ವಿಚಾರದಲ್ಲಿ. ಪ್ರಥಮವಾಗಿ ಇಂಥ ಆಹಾರ ಏನಾದರೂ ತಾವು ಜನರಿಗೆ ಕೊಡಕ್ಕೆ ಮುಂಚೆ ನಾನು ಹೋಟ್ಲ್ ಮಾಲೀಕರಿಗೆ ಹೇಳ್ತಾ ಇದ್ದೀನಿ, ಮತ್ತು ಯಾರು ಸಿಬ್ಬಂದಿ ವರ್ಗ ಈಗ ಹೇಳಿದ್ರು ಅವ್ರಿಗೆಲ್ಲ ತಿಳಿಸ್ತಾ ಇದ್ದೀನಿ, ಪ್ರಥಮವಾಗಿ ನಿಮ್ಮ ಕುಟುಂಬಗಳಿಗೆ ತಗೊಂಡೋಗಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಆನಂತರ ಗ್ರಾಹಕರ ಬಳಿಗೆ ಬನ್ನಿ. ಯಾಕಂದ್ರೆ ನಿಮ್ಮ ಕುಟುಂಬ ಬೇರೆ ಅಲ್ಲ, ಬರ್ತಕ್ಕಂಥ ಗ್ರಾಹಕರ ಕುಟುಂಬ ಬೇರೆ ಅಲ್ಲ. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಬಾಳ್ತಕ್ಕಂಥ ವ್ಯವಸ್ಥೆ ಈ ಒಂದು ಪದ್ಧತಿಯಲ್ಲಿ ನಾವು ಬೆಳ್ಕೊಂಡು ಬರ್ತಾ ಇರೋದ್ರಿಂದ ದಯಮಾಡಿ ನಾನು ಹೇಳೋದಿಷ್ಟೇ, ಇದುವರೆಗೂ ಏನಾಗಿದೆ ಇಂತಹ ಹೋಟ್ಲುಗಳ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಈ ಒಂದು ಸರ್ಕಾರ ಕೈಗೊಳ್ಳಲೇಬೇಕು. ಆ ಹೋಟ್ಲನ್ನು ಕೂಡಲೇ ಒಂದು ಬಂದ್ ಮಾಡಿ ಮುಚ್ಚಿಸ್ತಕ್ಕಂಥ ವ್ಯವಸ್ಥೆ ಕೂಡ ಈಗ ಆಗಬೇಕು. 30 ಸ್ಯಾಂಪಲ್ ಈಗಾಗಲೇ ಹೋಗಿದೆ, ಇನ್ನೂ ಒಂದು 35 ಸ್ಯಾಂಪಲ್ ಹೋಗಬೇಕು. ಆ ವರದಿ ಬಂದ ನಂತರ FSA ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಆ ಹೋಟೆಲ್ನ ಬಂದ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಮೇಡಮ್. ಓಕೆ ಪರಿಣಿತ ಅವರೇ, ನಾವು ದಿನ ಬೆಳಗಾದ್ರೆ ನಿಮ್ಮಂತ ಎಕ್ಸ್ಪರ್ಟ್ಸ್ ಇಂದ ನಾವು ಎಂತ ಆಹಾರ ತಿಂದ್ರೆ ಒಳ್ಳೇದು ನಮ್ಮ ಆರೋಗ್ಯಕ್ಕೆ? ಆದರೆ ಆಹಾರದ ವಿಚಾರದಲ್ಲಿ ನಾವು ಬಹಳ ಜಾಗೃತಿಯಿಂದ ನಾವು ಇರಬೇಕಾದಂಥ ಒಂದು ಪ್ರಸಂಗ ಇರೋದ್ರಿಂದ ಈ ಒಂದು ಹೋಟ್ಲ್ ಏನು ಇವತ್ತು ಮೊದಲನೇದಾಗಿ ಹೆಂಗೆ ಕಂಡುಹಿಡಿಯೋದು ಅಂತ ತಾವು ಒಂದು ಕ್ವಶನ್ ಮಾಡಿದ್ವಿ. ಆದರೆ ಹೋಟ್ಲ್ ನಡೆಸ್ತಕ್ಕಂಥ ಈ ಒಂದು ಏನು ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಒಂದು ಮಾಲೀಕರು ಇರ್ಬೋದು, ಮೊದಲು ಅವರು ಹೋಟ್ಲ್ ನಡೆಸೋಕ್ಕೆ ಮುಂಚೆ ಮಾನವೀಯತೆ ಅಂತಕ್ಕಂಥ ಒಂದು ದೃಷ್ಟಿ ಅವರಲ್ಲಿ ಇರಬೇಕು. ಯಾಕಂದರೆ ಗ್ರಾಹಕರು ನನ್ನ ಕುಟುಂಬ ಬೇರೆ ಅಲ್ಲ, ಬರ್ತಕ್ಕಂಥ ಗ್ರಾಹಕರು ಬೇರೆ ಅಲ್ಲ ಅಂತ ಒಂದು ನಡೆಸ್ಕೊಂಡು ತನ್ನ ಕುಟುಂಬಕ್ಕೆ ಏನು ಊಟ ಕೊಡಬೇಕು ಅದೇ ರೀತಿ ಜನರು ಕೂಡ ಕೊಡಬೇಕು ಅನ್ನೋ ಒಂದು ಮಾನವೀಯತೆ ಇಟ್ಕೊಂಡು ಜನರಿಗೆ ಊಟ ಕೊಟ್ಟರೆ ಈ ಒಂದು ಎಲ್ಲ ರೀತಿಯ ನಾವು ಯಾರು ಕಾಯಬೇಕಾಗಿಲ್ಲ. ಇವಾಗ ಈಗಾಗಲೇ ನೋಡಿರ್ಬೋದು, 24 ಗಂಟೆ ಹೋಗಿ ಒಬ್ಬರು ಆಹಾರ ಇಲಾಖೆ ಸುರಕ್ಷತಾಧಿಕಾರಿಗಳು ಕಾಯಕ್ಕಾಗಲ್ಲ ಒಂದು ಹೋಟ್ಲಿಗೆ ಹೋಗಿ, ಅಥವಾ ಒಂದು ವಿಡಿಯೋ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದು. ಇವೆಲ್ಲ ನಾವು ಒಳಗೊಂಡಂತೆ ನಾವು ಮೊದಲನೇದಾಗಿ ಏನು ಇವತ್ತು ಹೋಟ್ಲ್ ಮಾಲೀಕರಿದ್ದಾರೆ ಅವ್ರು ಎಚ್ಚೆತ್ಕೊಂಡು, ನಿಮಗೆ ಏನು ಸ್ವಲ್ಪ ಏನಾದರೂ ಲಾಭಾಂಶ ಕಡಿಮೆ ಆಗುತ್ತಾ, ಒಂದು 2 ರೂಪಾಯಿ ಎಕ್ಸ್ಟ್ರಾ ಮಾಡಿ. ಯಾಕಂದ್ರೆ ಪಂಚತಾರ ಹೋಟ್ಲಿಗೆ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಇವತ್ತು ಒಂದು ಕಾಫಿನೇ ಬಂದು 250 ರಿಂದ 300 ರೂಪಾಯಿ. ಹಾಗಾಗಿ ನೀವು ಎಕ್ಸ್ಟ್ರಾ ಮಾಡಿ ಅಂತ ನಾವು ಕೇಳೋದು ಇಲ್ಲ. ಅಲ್ಲಿ ಹೋಗೋರಿಗೆ ಅನುಭವಿಸ್ಕೊಂಡು ಹೋಗೋರು ಹೋಗ್ಲಿ, ನಾವು ಬೇಡ ಅಂತಿಲ್ಲ. ಆದರೆ ನೀವು ಮಾನವೀಯತೆಯನ್ನು ಇಟ್ಕೊಂಡು ದಯಮಾಡಿ ಗ್ರಾಹಕರನ್ನು ದೇವರು ಅಂತ ತಿಳ್ಕೊಂಡು ವ್ಯಾಪಾರವನ್ನು ಮಾಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಒಳ್ಳೇದಾಗುತ್ತೆ, ತಿಂತಕ್ಕಂಥ ನಮಗೂ ಒಳ್ಳೇದಾಗುತ್ತೆ. ಎಸ್ ಪರಿಣಿತ ಅವರು ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಎಲ್ಲೋ ಫುಡ್ ರೆಡಿ ಆಗಿದೆ, ಇದ್ರಷ್ಟು ಬಿಟ್ರಷ್ಟು ಅಂತ ರಾಜು ಸರ್. ಬಟ್ ಬಹುತೇಕ ಹೋಟೆಲ್ಗಳಲ್ಲಿ ನಾನು ಹೇಳಿದ ಪರಿಸ್ಥಿತಿ ಇದೆಯಾ ಇಲ್ವಾ ಅಂತ, ಮಾಂಸ ಕಟ್ ಮಾಡಿದ ಇಷ್ಟು ಗಂಟೆಯಲ್ಲಿ ನೀವು ಅದನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ಅದು ವಿಷ ಆಗೇ ಆಗುತ್ತೆ, ಪಾಯ್ಸನ್ ಆಗೇ ಆಗುತ್ತೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅದನ್ನ? ಲಾಸ್ ಆಗುತ್ತೆ, ನಮ್ಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡೆ ಅದ್ರ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಸಪ್ಲೈ ಮಾಡಿದವರೇ ಬಹುತೇಕರು ಅಂತ.
ಸಣ್ಣ ಎಕ್ಸಾಂಪಲಲ್ಲಿ ಹೇಳಬೇಕು ಅಂದರೆ ನನ್ನ ಆತ್ಮೀಯ ಸ್ನೇಹಿತರು ಪ್ರತಾಪ್ ಶೆಟ್ಟಿ ಸರ್ ಅವರು ಈ ಜನರ ಒಂದು ಆರೋಗ್ಯ ನೋಡಿ ಹೋಟ್ಲ್ಗಳನ್ನು ಮಾಡಿದ್ದಾರೆ. ಇದೇ ರೀತಿ ಸುಮಾರು ಜನ ಮಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಅವರೊಬ್ರು ಅಂತ ಹೇಳ್ತಿಲ್ಲ. ಈ ತರ ಒಂದು ಒಳ್ಳೆಯ ಗುಣವನ್ನ ಇಟ್ಕೊಂಡು ಗ್ರಾಹಕರೇ ದೇವರು ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಮಾಡಿದಾಗ ಅವರು ಲಾಭಾಂಶವನ್ನ ನೋಡಲ್ಲ, ಜನರ ಆರೋಗ್ಯ ದೃಷ್ಟಿಯಿಂದ ನೋಡ್ತಾರೆ. ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಇವತ್ತೇನಾಗ್ತಾ ಇದೆ, ಒಂದು ಹೋಟ್ಲಿಗೆ ಹೋಗಿ, ಪಂಚತಾರ ಹೋಟ್ಲಿಗೆ ಹೋಗಿ ಏನು ಇವತ್ತು ಒಂದು ತಮ್ಮ ಈ ಒಂದು ಸೇವನೆ ಮಾಡಿ ಬರ್ತಾರೆ, ಅವರಿಗೆ ನನ್ಗೆ ಅನಿಸ್ತಾ ಇದೆ ಈ ಒಂದು ಸರ್ಕಾರದ ಮಟ್ಟದಲ್ಲಿ ಈ ನಾವು ಫ್ಲೈಟ್ಗೆ ಹೋದಾಗ ಒಂದು ಇನ್ಶೂರೆನ್ಸ್ ಅಂತ ಕೊಡ್ತಾರೆ, ಬೇರೆ ಯಾವ್ದಾದ್ರು ಒಂದು ಈ ಡೆಡ್ಲಿ ಗೇಮ್ಸ್ಗೆ ಹೋದಾಗ ಅಲ್ಲೂ ಒಂದು ಇನ್ಶೂರೆನ್ಸ್ ಅಂತ ಇದ್ದೇ ಇರ್ತದೆ. ಈಗ ನಿನ್ನೆಯಿಂದ ಆಗಿರ್ತಕ್ಕಂಥ ವಿಚಾರ ನೋಡಿದಾಗ ಪ್ರತಿ ಒಂದು ಏನಿವತ್ತು ಪಂಚತಾರ ಹೋಟ್ಲುಗಳು ಕೂಡ ಸೇವನೆ ಆದ ನಂತರ ಬಂದು ಬಿಲ್ ಕೊಡ್ತಾರಲ್ಲ, ಅದ್ರಲ್ಲಿ ಪ್ರತಿ ವ್ಯಕ್ತಿಗೂ ಕೂಡ ಏನಾದರೂ ಮುಂದೆ ಆದರೆ ನೀವೇ ಹೊಣೆ ಅಂತ ಒಂದು ಇನ್ಶೂರೆನ್ಸ್ ಕೊಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಮೇಡಮ್. ಯಾಕಂದ್ರೆ ಇದು ನಾನೇನು ಉದ್ದೇಶಪೂರ್ವಕವಾಗಿ ಹೇಳ್ತಿಲ್ಲ, ನಿನ್ನೆ ಆದಂಥ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ FSSAI ಏನು ನಿಯಮಗಳಿದಾವೆ ಇದರಲ್ಲಿ ಬಹಳ ಒಂದು ಇದು ನಿಯಮಗಳನ್ನು ಯಾರು ಪಾಲಿಸಲ್ಲ. ಎಂತ ಆ ನಿಯಮಗಳನ್ನ ಪಾಲಿಸಿ ಹೋಟ್ಲನ್ನ ನಡೆಸಬೇಕು. ಅದು ಪಾಲಿಸ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಒಂದು ಖರ್ಚು ಬೀಳೋ ಉದ್ದೇಶದಿಂದ ಅದನ್ನ ಪಾಲಿಸಕ್ ಹೋಗಲ್ಲ. ಹಾಗಾದ್ರೇನು ಅಂತ ನಡ್ಕೊಂಡು ಮಾಡ್ಕೊಂಡು ಹೆಂಗೋ ಹೋಗ್ತಾ ಇದಾರೆ. ಅಲ್ಲ, ಬಹುತೇಕ ಆಲ್ಮೋಸ್ಟ್ ನೀವು ಕೆಲವ್ರು ಯಾರೋ ಜೆನ್ಯೂನ್ ಆಗಿ ಸಿಗ್ಬಹುದು. ಪಾಪ ಎಲ್ಲಾ ಹೋಟೆಲ್ ಮಾಲೀಕರು ಒಂದೇ ಹೇಳಲ್ಲ, ಕೆಲವರು ಹೋಟೆಲ್ಗಳನ್ನ ಓಪನ್ ಮಾಡ್ತಾರೆ. ಇದ್ರಲ್ಲಿ ಲಾಭ ಇದೆ ಅನ್ನೋ ಕಾರಣಕ್ಕೇನೆ ನೋಡ್ತಾರೆ. ಮತ್ತೆ ಎಲ್ಲಿ ಕಡಿಮೆ ಬೆಲೆಗೆ ನಮಗೆ ತರಕಾರಿ ಸಿಗುತ್ತೆ, ಎಲ್ಲಿ ಕಡಿಮೆ ಬೆಲೆಗೆ ಮಾಂಸ ಸಿಗುತ್ತೆ, ಮೊದಲೇ ನೀವು ಅಂಗಡಿ ಓಪನ್ ಮಾಡಕ್ಕೂ ಮುಂಚೆನೆ ತಿಳ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಂತ. ಇಲ್ಲಿ ಹೋಗಿ ನಾವು ತರಬೇಕು, ದುಡ್ಡು ಮಾಡ್ಬೇಕು ಅಷ್ಟೇ ಅಂತ. ಏನ್ ರಾಜು ಸರ್ ಕರೆಕ್ಟ್ ಅಲ್ವಾ? ಆಲ್ಮೋಸ್ಟ್ ನಿಮ್ಗೆ ಅಂತದ್ದೇ ಅಂಗಡಿಗಳು ಜಾಸ್ತಿ ಸಿಗುತ್ತೆ ಅಂತ ನೀವು ಹೇಳಿದಾಗ ಬಹುಶಃ ಎಲ್ಲಾ ಒಂದು ಈ ಹೋಟೆಲ್ಗಳು ಏನಿದೆ ಒಂದೊಂದು ಟೀಮ್ ನ ಇಟ್ಕೊಂಡಿರ್ತಾರೆ. ಈ ಒಂದು ಏನು ಈ ಒಂದು ಸಪ್ಲೈ ಮಾಡೋ ವಿಚಾರದಲ್ಲಿ ತರಕಾರಿ ಇರ್ಬೋದು, ಹಾಲು, ಹಣ್ಣು ಮತ್ತೆ ಮಾಂಸ, ಇಂಥ ಒಂದು ವಿಚಾರದಲ್ಲಿ ಎಲ್ಲಿ ಅವರಿಗೆ ಕಡಿಮೆ ಸಿಗುತ್ತೆ ಅಂತಹ ಒಂದು ಕಡೆ ಹೋಗಿ ಇವ್ರು ವ್ಯಾಪಾರ ಮಾಡಿ ಹೋಟ್ಲಿಗೆ ಸಪ್ಲೈ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಗೆ ಇವ್ರು ಇರ್ತಾರೆ. ಆದ್ರೆ ಆ ಒಂದು ವಿಚಾರದಲ್ಲಿ ನಾವು ಇವತ್ತು ನೋಡೋದಾದ್ರೆ ಇವತ್ತು ಮನುಷ್ಯನ ಪ್ರಾಣಕ್ಕೆ ಕುತ್ತು ತರ್ತಕ್ಕಂಥ ಇಂಥ ಒಂದು ವಿಚಾರ ನೋಡಿ. ಇವತ್ತು ಆಗ್ಲೇ ನಾವು ಡಿಸ್ಪ್ಲೇ ಆಗ್ತಾ ಇದೆ ಮಾಧ್ಯಮದಲ್ಲಿ, ಎಂತೆಂಥ ಹೋಟ್ಲು, ಅಂತ ಹೋಟ್ಲುಗಳಲ್ಲಿ ಇಂಥ ಮಾಂಸ ಇಷ್ಟೊಂದು ತರಕಾರಿ ಇರ್ಬೋದು ಇದೆಲ್ಲ ಮಿಕ್ಕಿ ಮತ್ತೆ ಅದನ್ನ ಜನರು ಕೊಡ್ತಾರೆ ಅಂದ್ರೆ ಯಾವ ರೀತಿ ಇವರು ಹೋಟೆಲ್ ತಾಜ್ ಹೋಟೆಲ್ ನಾನು ಒಂದು ಸುಮಾರು ಸ್ಟಾರ್ ಹೋಟೆಲ್ಗಳ ಹೆಸರನ್ನ ಎಲ್ಲವನ್ನ ಕೂಡ ಉಲ್ಲೇಖ ಮಾಡ್ತಿಲ್ಲ, ಬಟ್ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಶಾಂಗ್ರಿಲಾ ಇರಬಹುದು, ತಾಜ್ ಹೋಟೆಲ್ ಇರಬಹುದು, ಮತ್ತು ದಿ ಲಲಿತ್ ಅಶೋಕ್, ಇವೆಲ್ಲವೂ ಕೂಡ ಅತಿ ಹೆಚ್ಚಿನ ಜನ ಉಳಿದುಕೊಳ್ಳೋದು. ನಿಮಗೆ ಒಬ್ಬ ಜನಸಾಮಾನ್ಯನ ಕನಸು ಕೂಡ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದು ಆ ಬಿಲ್ ನ ಬೇಕಂದ್ರೆ ತೋರಿಸ್ತಾರೆ, ನೋಡಪ್ಪ ಈ ಹೋಟೆಲ್ಗೆ ಹೋಗಿದ್ದೆ, ನಾವು ಊಟ ಮಾಡ್ಕೊಂಡ್ ಬಂದ್ವಿ, ನಾವು ಇಂಥ ಹೋಟೆಲ್ಗೆ ಹೋಗ್ಬಿಟ್ಟಿದ್ವಿ ಅನ್ನೋದೇ ಒಂದು ಪ್ರತಿಷ್ಠೆ ಅಂತ. ಅಂತ ಕನಸು ಕಂಡವರು ಯಪ್ಪ ಯಾವತ್ತೂ ಜೀವನದಲ್ಲೇ ಬೇಡ ಇಂಥ ಸ್ಟಾರ್ ಹೋಟೆಲ್ಗಳ ಸಮಾಸ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿನ್ನೆ ಅಂತ. ಏನ್ ಸರ್, 10 ರೂಪಾಯಿ ಆದ್ರೂ ಪರವಾಗಿಲ್ಲ, ಎಲ್ಲ ಒಂಚೂರು ಲೈಟ್ ಆಗಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋಣ ಅನ್ನೋ ಪರಿಸ್ಥಿತಿ. ಈಗ ನೋಡಿ ಮೇಡಮ್, ಈ ಮಾಡಿದ ತಪ್ಪು ಹೆಂಗೆ ಹೇಗಿದೆ ಅಂತ ಹೇಳಿದ್ರೆ, ಏನೋ ಇಷ್ಟು ದಿವಸ ಅವ್ರು ಸರಿದೂಗಿಸ್ಕೊಂಡು ಗ್ರಾಹಕರು ಬರೋರು, ಈಗ ಗ್ರಾಹಕರೇ ಬರದೆ ಹೋದ್ರೆ ಅವ್ರು ಯಾರು ಕೊಡ್ತಾರೆ? ಅವ್ರು ಮಾಡಿರ್ತಕ್ಕಂಥ ಹೋಟ್ಲಲ್ಲಿ ಇರ್ತಕ್ಕಂಥ ಆಹಾರ ಇವತ್ತು ಅವರೇ ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದಾರೆ. ಈಗಾಗಲೇ ನೋಡಿ ಮಾಧ್ಯಮಗಳಲ್ಲಿ ಬಿತ್ತರವಾದ್ರಿಂದ ನಮಗೆ ಒಂದು ಶಾಕ್. ಈಗ ನಾವು ಇಷ್ಟೆಲ್ಲ ಹೋರಾಟದಲ್ಲಿ ಇರ್ತೀವಿ, ನಮಗೆ ಶಾಕ್ ಆಗ್ತಾ ಇದೆ ನಿನ್ನೆಯಿಂದ ನೋಡಿದಾಗ. ಆದ್ರೆ ಜನಸಾಮಾನ್ಯರು ಇದನ್ನು ಯಾವ ರೀತಿ ಸರಿದೂಗಿಸ್ಕೋತಾರೋ ಗೊತ್ತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ತುಂಬಾ ಆ ಹೋಟ್ಲುಗಳು ಏನಿದಾವೆ ತುಂಬಾ ಕಷ್ಟವನ್ನು ಅನುಭವಿಸ್ತವೆ. ಇವತ್ತೇನು ಲಾಭ ಪಡ್ಕೊಂಡಿರ್ಬೋದು, ನಾಳೆ ದಿವಸ ಲಾಭಕ್ಕಲ್ಲ, ಜನ ಬರೋದೇ ಇಲ್ಲ, ನಿಮ್ಗೆ ವ್ಯಾಪಾರನೇ ಆಗೋದಿಲ್ಲ, ಆಗ ನೀವೇ ನಿಮ್ಮ ಅನುಭವಿಸ್ಬೇಕಾದಂತ ಪರಿಸ್ಥಿತಿ ಇವತ್ತು ಅವರೇ ತಂದ್ಕೊಂಡಿದ್ದಾರೆ. ರಾಜು ಸರ್, ಈಗ ಹೇಗೆ ಹೇಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಂತೀರಿ? ಈಗ ಜನಸಾಮಾನ್ಯರು ಪಾಪ ಗೊತ್ತಿರಲ್ಲ, ಏನೋ ಆ ಎಮರ್ಜೆನ್ಸಿಗೆ ಇವತ್ತು ದುಡಿದ್ರೇನೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನೋರ್ಗೆಲ್ಲ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಬಾಕ್ಸ್ ತರಕ್ಕೆಲ್ಲ ಆಗಲ್ಲ ಸರ್. ಎಲ್ಲಾದ್ರೂ ಒಂದು ಹೋಟೆಲ್ ಇದೆಯಾ, ಎಲ್ಲೋ ಒಂದು ಕಡಿಮೆ ರೇಟಿಗೆ ಸಿಗುತ್ತೆ, ಅಲ್ಲೂ ತಿಂದ್ಬಿಡೋಣಪ್ಪ, ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ. ಪಾಪ ಅಂತವ್ರ ಜನರ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅನ್ನೋದು ವಿಪರ್ಯಾಸ ಅಂತ ಅನ್ಸುತ್ತೆ. ಯಾರ ಜವಾಬ್ದಾರಿ ಇದು? ದುಡ್ಡು ಕೊಟ್ಟರು ಕೂಡ ಆರೋಗ್ಯ ಕೊಂಡ್ಕೊಳಕ್ ಆಗಲ್ಲ. ನಾವು ಈ ಹಿಂದೆ ಇತಿಹಾಸದಿಂದ ನಾವು ನೋಡ್ಬೇಕು ಅಂದ್ರೆ ಮನುಷ್ಯನ ಆಯಸ್ಸು ಹಿಂದೆ ಈ ಒಂದು 2000 ಇಸ್ವಿಯಿಂದ ಈಚೆಗೆ ನೋಡಿದಾಗ ಮನುಷ್ಯನ ಆಯಸ್ಸು 100ಕ್ಕೆ ಮೇಲ್ಪಟ್ಟು ದಾಟಿ ಬದುಕಿರ್ತಕ್ಕಂಥವ್ರು ನಮ್ಮ ನಿದರ್ಶನಗಳಿಗೆ ಕಾಣ್ತೀವಿ. ಕಾರಣ ಏನು ಅಂದ್ರೆ ಆ ಒಂದು ಸಮಯದಲ್ಲಿ ಹಳೆ ಕಾಲದಲ್ಲಿ ಯಾವುದೇ ರೀತಿಯಾದ 5 ಸ್ಟಾರ್ ಪಂಚತಾರ ಹೋಟ್ಲುಗಳಿಗೆ ಯಾರು ಕೂಡ ಹೋಗ್ತಾ ಇರಲಿಲ್ಲ. ಹಳ್ಳಿಗಳಿಂದ ಇಲ್ಲಿ ಬರಬೇಕು ಅಂದ್ರೆ ಒಂದು ದಿನ ಬೇಕಾಗಿತ್ತು. ಆ ಕಾರಣಕ್ಕಾಗಿ ಯಾರು ಆ ಒಂದು ಇದಕ್ಕೆ ಬರ್ತಿರ್ಲಿಲ್ಲ ಬಿಡಿ. ಆಗ ಯಾರು ಇಂಥ ಆಹಾರ ಸೇವಿಸ್ತಾ ಇರಲಿಲ್ಲ. ಹಾಗಾಗಿ ಏನು ಅವ್ರು 100 ವರ್ಷ ದಾಟಿ ಬದುಕೋರು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ದುಡಿತಕ್ಕಂಥ ಶ್ರಮ ಅವನಿಗೆ ಹಣವಾಗಿ ಪರಿವರ್ತನೆ ಆಗುತ್ತೆ. ಆ ಹಣ ಈ ಒಂದು ಹೋಟ್ಲುಗಳಿಗೆ ಬಂದಾಗ ವಿನಿಯೋಗ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಕ್ಕಂಥ ಒಂದು ಪ್ರಮೇಯ ಅವ್ರಿಗೆ ಬರುತ್ತೆ. ಆದರೆ ಈ ಹೋಟೆಲ್ಗಳು, ನಾನು ಹೇಳ್ತಾ ಇದ್ದೀನಿ, ಏನಿವತ್ತು ಆಹಾರವನ್ನು ಜನರಿಗೆ ಕೊಡ್ತಾರೆ, ಆ ಒಂದು ವಿಚಾರದಲ್ಲಿ ಯಾವಾಗಲೂ ಹೆಲ್ತ್ ಇನ್ಸ್ಪೆಕ್ಟರ್ಗಳು, FSSAI ಅಧಿಕಾರಿಗಳು ಯಾರು ಕೂಡ ಬಂದು ದಿನಾ ನೋಡ್ಲಿಕ್ಕಾಗಲ್ಲ, 24 ಗಂಟೆ ಹೋಟೆಲ್ಗಳಲ್ಲಿ ಕೂರಕ್ಕಾಗಲ್ಲ.
ಆದರೆ ಮಾನವೀಯತೆಯ ಧರ್ಮ ಅಂತ ಇರ್ತಕ್ಕಂಥ ಈ ಹೋಟೆಲ್ ನಡೆಸ್ತಕ್ಕಂಥವ್ರು ದುಡ್ಡಿಗಾಗೇ ಎಲ್ಲ ನಾನು ತಗೊಳ್ತೀನಿ, ಗ್ರಾಹಕರು ಹೆಂಗನ ಹಾಳಾಗೋಗ್ಲಿ ಅಂತ ಯೋಚನೆ ಮಾಡಿ ಮಾಡೋದಾದರೆ ಅವರು ಈ ಭೂಮಿ ಮೇಲೆ ಇರೋದಕ್ಕೆ ನಾನು ಲಾಯಕ್ಕಿಲ್ಲ. ನಾನು ಜಾಗೃತಿ ತಮ್ಮ ಮಾಧ್ಯಮಗಳ ಮುಖಾಂತರನೇ ಈಗ ನೋಡಿ ನಿನ್ನೆ ಎಷ್ಟು ಪ್ರಚಾರ ಆಗಿದೆ ಅಂದರೆ 2 ದಿವಸಗಳಿಂದ ಏನು ಇಲಾಖೆ ಅಧಿಕಾರಿಗಳು ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿದ್ರು, ಬಹಳ ಒಂದು ಜಾಗೃತಿ ಜನರಲ್ಲಿ ಮೂಡಿದೆ. ಯಾಕಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಂಚತಾರ ಹೋಟೆಲ್ಗಳು ಕಾಲೇ ಇಡಲ್ಲ ಅನ್ನೋ ಸ್ಥಿತಿಗೆ ಇವತ್ತು ಜನರಾಗಲೇ ಬಂದಿದ್ದಾರೆ. ಯಾಕಂದರೆ ಇಂಥ ಒಂದು ವ್ಯವಸ್ಥೆ 100 kg ಮೇಲ್ಪಟ್ಟು ಮೀನುಗಳು, ಮಾಂಸ ಇಂಥದ್ದೆಲ್ಲ ಅಲ್ಲೇ ಉಳಿಸ್ಕೊಂಡು ಮತ್ತೆ ಅದನ್ನೇ ಗ್ರಾಹಕರಿಗೆ ಒಂದು ವಾರ ಆದಮೇಲೆ ಕೊಡುವಂಥದ್ದು, ಇದೆಲ್ಲ ಈ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಬೀರ್ತವೆ. ಇದನ್ನೆಲ್ಲ ನೋಡಿದಾಗ ಮನುಷ್ಯ ಬದುಕೋದೇ ತುಂಬ ಕಷ್ಟ ಆಗುತ್ತೆ ಮೇಡಮ್. ಈ ಮಧ್ಯಮ ಮತ್ತು ಏನು ಬಡವರ್ಗದ ಜನ ಇವತ್ತೇನು ಬದುಕ್ತಾ ಇದ್ದಾರೆ ಅಂಥ ಒಂದು ಹೋಟ್ಲುಗಳು ಇವತ್ತೇನು ನಡ್ತಾ ಇದ್ದಾರೆ ಆಗಲಿ ಈ ಥರ ತೊಂದರೆ ಆಗಲ್ಲ. ಕಾರಣ ಏನು ಅಂದರೆ ಅವರು ಆ ದಿನಕ್ಕೆ ಬೇಕಾದಷ್ಟು ಮಾತ್ರ ಸ್ಟೋರ್ ಮಾಡ್ಕೊಳ್ತಾರೆ ಮತ್ತು ಆ ದಿವಸದ ಮಾತ್ರ ಖಾಲಿ ಮಾಡ್ಕೊತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಈ ಒಂದು ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹಿಸೋದಿಷ್ಟೇ, ಕೂಡಲೇ ಇಂಥ ಹೋಟ್ಲುಗಳನ್ನು ಬಂದ್ ಮಾಡಿ, ಅಥವಾ ಆ ಒಂದು ಬೋರ್ಡ್ ಏನಿರುತ್ತೆ ಇವತ್ತು ಆ ಒಂದು ಯಾವುದು ಪಂಚತಾರ ಹೋಟ್ಲುಗಳು ಪಕ್ಕ ಒಂದು ಇವತ್ತೇನು ಒಳ್ಳೆ ಟೈಟಲ್ ಕೊಟ್ಟಿದ್ದಾರೆ, ಕೊಳಕು ಸ್ಟಾರ್, ಎಕ್ಸ್ಪೈರಿ ಸ್ಟಾರ್, ಇಂಥ ಒಂದು ಸೆಂಟೆನ್ಸ್ ಅನ್ನು ಹಾಕ್ಬಿಟ್ಟು ಯಾರು ಬೇಕಾದ್ರೂ ತಿನ್ಕೊಳ್ಳಿ ಅಂತ ಜನರಿಗೊಂದು ಮಾಹಿತಿ ಕೊಟ್ಬಿಡಿ ಮೇಡಮ್. ಓಕೆ, ನಾವು ಹೆಂಗೆ ಚೆಕ್ ಮಾಡಕ್ಕಾಗತ್ತೆ ಸರ್ ಇದು ಕೊಳತ ಆಹಾರನ ಸರಿಯಾಗಿದೆಯಲ್ಲ, ಹೈಜೀನ್ ಇದೆಯಾ ಇಲ್ವಾ, ಏನು ಗೊತ್ತಾಗಲ್ಲ. ಪಾತ್ರೆಯಲ್ಲಿ ತಂದು ತುಂಬಿಡ್ತಾರೆ, ಅದರಿಂದ ಸಪ್ಲೈ ಆಗ್ತಾ ಇರುತ್ತೆ ಹೆಂಗೆ ಅಂತ. ಅಂಡ್ ಇವನ್ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀವಿ ಫುಡ್, ಎಲ್ಲಿ ರೆಡಿ ಆಗುತ್ತೆ, ಎಲ್ಲಿಂದ ತರ್ತಾರೆ, ಏನು ಗೊತ್ತಾಗಲ್ಲ. ಈಗ ಒಂದು 100 ರೂಪಾಯಿ ಬಿರಿಯಾನಿ ಕೂಡ ಸಿಕ್ಬಿಡುತ್ತಪ್ಪ, ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ನಮಗೆ. ಈ ಆಫರ್ಗಳು ಹಿಂದೆ ಜನ ಮುಗಿ ಬೀಳ್ತಾರಲ್ಲ, ಇದೇ ನಾವು ಮಾಡ್ತಕ್ಕಂಥ ತಪ್ಪು. ಇದು ಜಾಗೃತಿ ಪ್ರಥಮವಾಗಿ ಜನರಿಗೆ ಸೇರ್ಬೇಕು. ಈ ಆಫರ್ ಕೊಡ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ, ಈಗ ಹೇಳಿದ್ರಲ್ಲ, ಈ ಒಂದು ಗುಣಮಟ್ಟ ಇವತ್ತು ನಮಗೆ ಒಂದು ಹೋಟೆಲ್ಗೆ ಹೋದಾಗ ನಾವು ಪ್ರಥಮವಾಗಿ ನೋಡ್ಬೇಕಾಗಿರೋದು ಶುಚಿತ್ವ ಮತ್ತು ಗುಣಮಟ್ಟ. ಇವೆರಡು ಇದ್ರೆ ಮಾತ್ರ ನಮ್ಗೆ ಅಲ್ಲಿ ಆಹಾರ ಸೇವನೆ ಒಂದು ಒಳ್ಳೇದಾಗತ್ತೆ ತಿಂದ್ರೆ ನಮ್ಮ ಆರೋಗ್ಯಕ್ಕೆ. ಆದ್ರೆ ಇವತ್ತೇನಾಗ್ತಾ ಇದೆ, ಎಲ್ಲರೂ ಕೂಡ ಹೋಗ್ತಾ ಇರೋದು ಇವತ್ತು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಈ ಒಂದು ಬಹಳ ಎಲ್ಲಾ ಕಡೆ ಇದೊಂದು ಟ್ರೆಂಡ್ ಆಗಿ ಮುಂದುವರೆದಿದೆ. ಆದ್ರೆ ಇದುವರೆಗೂ ಇವತ್ತು ನಿನ್ನೆವರೆಗೂ ಏನಿಂತ ಒಂದು ಕೆಲಸವನ್ನ ನೀವು ಮಾಡಿದಿರಿ, ಯಾರ್ಯಾರು ಮಾಡಿದಿರಿ ಅಂತವ್ರಿಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡು ಹೇಳ್ತಾರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು ಅಂತ. ಈ ಒಂದು ವಿಚಾರವನ್ನು ನಾವು ನೋಡಿದಾಗ ನೀವು ಅದಕ್ಕಿಂತ ಕೀಳಾಗಿ ಬದುಕಬೇಕಾದಂಥ ಒಂದು, ನೀವು ದೊಡ್ಡ ಮಟ್ಟದಲ್ಲೇ ಇರ್ಬೋದು, ಆದರೆ ಈ ಒಂದು ವಿಚಾರದಲ್ಲಿ ತುಂಬ ಕೆಳಮಟ್ಟಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಜಾಗೃತಿಯನ್ನು ಮೂಡ್ತಕ್ಕಂಥ ವ್ಯವಸ್ಥೆ ಜನರಿಗೆ ಹೋಗಬೇಕು. ಇಂಥ ತಪ್ಪುಗಳನ್ನು ಮುಂದೆ ಯಾರೂ ಕೂಡ ಮಾಡಬಾರ್ದು ಮೇಡಮ್.